ಹಾಯ್ ಗೈಸ್. ಹೊಸಕೋಟೆ ಅಂತ ಅಂದಿದ ತಕ್ಷಣ ನಮ್ಗೆ ಮೊದಲು ನೆನಪಾಗೋದೇನು ಹೇಳಿ? ಎಸ್, ಆಬ್ವಿಯಸ್ಲಿ 4 AM ಬಿರಿಯಾನಿ. ಬೆಳಿಗ್ಗೆ 4 ಗಂಟೆಗೆ ಸಿಗುವಂತಹ ಈ ಹೊಸಕೋಟೆ ಬಿರಿಯಾನಿಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ಇವನ್ ನಾನು ಕೂಡ ಅದ್ರಲ್ಲೊಬ್ಬ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾಟ್ ಓನ್ಲಿ ಫ್ರಮ್ ಬ್ಯಾಂಗ್ಳೂರ್, ಈ 4 AM ಬಿರಿಯಾನಿ ತಿನ್ನಕ್ಕೆ ಅಂತ ಹೇಳಿ ಓವರ್ ನೈಟ್ ಜರ್ನಿ ಮಾಡಿ, ಐ ಮೀನ್ 70 to 80 ಕಿಲೋಮೀಟರ್ಸ್ ಮಿಡ್ ನೈಟ್ ಟ್ರಾವೆಲ್ ಮಾಡಿ ಬರ್ತಾರೆ ಗುರು ಈ 4 AM ಬಿರಿಯಾನಿ ತಿನ್ನಕ್ಕೆ. ಆದ್ರೆ ಇದೀಗ ಈ 4 AM ಬಿರಿಯಾನಿ ಲವರ್ಸ್ಗೆ ಬಿಗ್ ಶಾಕ್. ವಿಷಯ ಏನ್ ಗೊತ್ತಾ? ಈ 4 AM ಬಿರಿಯಾನಿ ಸೆಲ್ಲರ್ಸ್ ಅನ್ನ ಹೊಸಕೋಟೆ ಪೊಲೀಸರು ಮೀಟಿಂಗ್ ಅನ್ನ ಕರೆದಿರ್ತಾರೆ. ಈ ಮೀಟಿಂಗ್ ಅಲ್ಲಿ ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಸ್ಪಷ್ಟವಾಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, 4 ಗಂಟೆಗೆ ಇನ್ ಮುಂದೆ ಯಾವುದೇ ಹೋಟೆಲ್ ತೆಗಿಯುವಂತಿಲ್ಲ ಅಂತ. ಆಕ್ಚುಲಿ ಈ 4 ಗಂಟೆಗೆ ಬಿರಿಯಾನಿ ತಿನ್ನಕ್ಕೆ ಬರೋರಿಂದ ಸಖತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಯಾಕೆ? ಕಾರಣ ಏನಿರ್ಬೋದು? ಯೂಶುವಲಿ ಮೈನ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಇನ್ನು ನಮ್ಮ ಬೆಂಗಳೂರಲ್ಲಿ ನೈಟ್ ಎಲ್ಲ ಪಾರ್ಟಿ ಮಾಡಿ ಬೆಳಿಗ್ಗೆ 4 ಗಂಟೆ ಬಿರಿಯಾನಿ ತಿನ್ಬೇಕು ಅಂತ ಹೇಳಿ ಅದೇ ಮದ್ಯದ ಅಮಲಿನಲ್ಲಿ ಬಂದು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಆಗ್ತಾ ಇದಾವೆ. ಬೆಳಿಗ್ಗೆ 4 ಗಂಟೆ ಆಗಿರೋ ಕಾರಣದಿಂದ ಸಿಟಿ ಕಡೆಯಿಂದ ಬರುವಂತ ಕಾರ್ಗಳನ್ನ ಅಡ್ಡ ಹಾಕಿ ದರೋಡೆ ಮಾಡುವಂತ ದರೋಡೆಕೋರರು ಕೂಡ ಜಾಸ್ತಿ ಇದ್ದಾರೆ. ಇನ್ನು ರಸ್ತೆ ಪಕ್ಕದಲ್ಲಿ ಕಾರನ್ನ ಪಾರ್ಕ್ ಮಾಡ್ಕೊಂಡು ಮದ್ಯವನ್ನ ಸೇವಿಸ್ತಾ 4 ಗಂಟೆ ಬಿರಿಯಾನಿಯನ್ನ ಆರ್ಡರ್ ಮಾಡ್ತಾ ತಿನ್ನೋರ್ ಸಂಖ್ಯೆನೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಪೊಲೀಸ್ ಹೇಳ್ತಾ ಇದ್ದಾರೆ. ಕ್ರೌಡ್ ಸಿಕ್ಕಾಪಟ್ಟೆ ಇರೋದ್ರಿಂದ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರೋ ಕಾರಣದಿಂದ ರಸ್ತೆ ಪಕ್ಕದಲ್ಲೇ ಬೈಕು ಕಾರ್ಗಳನ್ನ ಹೇಗಂದ್ರೆ ಹಾಗೆ ನಿಲ್ಲಿಸಿ ಬಿರಿಯಾನಿ ತಿನ್ನಕ್ಕೆ ಒಳಗಡೆ ಹೊರಟೋಗ್ತಾ ಇದ್ದಾರೆ. ಇದರಿಂದ ರೋಡ್ ಅಲ್ಲಿ ರೆಗ್ಯುಲರ್ ಆಗಿ ಓಡಾಡುವಂತ ಜನಗಳಿಗೆ ತುಂಬಾ ಟ್ರಾಫಿಕ್ ನ ಸಮಸ್ಯೆ ಆಗ್ತಾ ಇದೆ. ಪ್ಲಸ್ ಆಕ್ಸಿಡೆಂಟ್ಸ್ ಗಳು ಕೂಡ ಅದೇ ಜಾಗದಲ್ಲಿ ಪದೇ ಪದೇ ಆಗ್ತಿದಾವೆ. ಇವಿಷ್ಟು ಕಾರಣಗಳನ್ನ ತೋರಿಸಿ ನಿಮ್ಮ 4 AM ಬಿರಿಯಾನಿಯನ್ನ 6 ಗಂಟೆ ಮಾಡ್ಕೊಳ್ಳಿ ಅಂತ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ ಮುಂದೆ ಹೊಸಕೋಟೆನಲ್ಲಿ 4 ಗಂಟೆಗೆ ಸಿಗ್ತಾ ಇದ್ದಂತಹ ಬಿರಿಯಾನಿ ಬೆಳಿಗ್ಗೆ 6 ಗಂಟೆ ಮೇಲೆ ಸಿಗ್ತಾ ಇದೆ. ಆದ್ರೂ ಕೂಡ ಈ ರೂಲ್ ಎಷ್ಟು ದಿನ ಇರುತ್ತೆ ಅನ್ನೋದು ನೋಡ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಕಳೆದ ವರ್ಷನೂ ಇದೇ ತರ ಒಂದು ರೂಲ್ ಅನ್ನ ತಗೊಂಡ್ ಬಂದಿದ್ರು. ಆದ್ರೆ ಸ್ವಲ್ಪ ದಿನ ಮಾತ್ರ ಅದನ್ನ ಮೇಂಟೈನ್ ಮಾಡಿದ್ರು. ಅದಾದ್ಮೇಲೆ 4 AM ಬಿರಿಯಾನಿ ಮತ್ತೆ ಸ್ಟಾರ್ಟ್ ಆಯ್ತು. ನೋಡೋಣ ಈ ರೂಲ್ ಎಷ್ಟು ದಿನ ಇರುತ್ತೆ ಅಂತ.